2 ತಿಂಗಳ ಹಸುಗೂಸು ಬಾವಿಗೆ ಎಸೆದು ಹತ್ಯೆ ಮಾಡಿದ ಪಾಪಿಗಳು 4 ಬಂಧನ. ಕೇವಲ ಜನಿಸಿ 2 ತಿಂಗಳಷ್ಟೇ ಆಗಿದ್ದ ಗಂಡು ಮಗುವೊಂದನ್ನು ಸ್ವತಃ ತಾಯಿ ಸೇರಿದಂತೆ ಕುಟುಂಬಸ್ಥರೇ ಬಾವಿಗೆ ಎಸೆದು ಹತ್ಯೆ ಮಾಡಿದ ಘಟನೆ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ವಡ್ಗಾಂವ್ ಡಿ ಗ್ರಾಮದಲ್ಲಿ ನಡೆದಿರುವುದು ಬೆಳಕಿಗೆ ಬಂದಿದೆ. ವಡ್ಗಾಂವ್ ಡಿ ಗ್ರಾಮದ ಸಂಗಮೇಶ್ವರ ದೇವಸ್ಥಾನದ ಆವರಣದಲ್ಲಿರುವ ಬಾವಿಗೆ ಮಗು ಎಸೆದು ಹತ್ಯೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಮಗು ಅನಗತ್ಯವಾಗಿ ಕಿರಿಕಿರಿ ಮಾಡುತ್ತಿದ್ದು ಅದನ್ನು ಸಾಕಿ ಸಲುಹಲು ಸಹ ಸಮಸ್ಯೆಯಾಗುತ್ತಿದೆ ಎನ್ನುವ ಕಾರಣದ ಹಿನ್ನೆಲೆಯಲ್ಲಿ ಸ್ವತಃ ಮಗುವಿನ ತಾಯಿ ವಾಣಿಶ್ರೀ ಹಾಗೂ ಮಗುವಿನ ಸೋದರ ಮಾವ ಸಂತೋಷ್, ಮಗುವಿನ ಅಜ್ಜ ಬಸಪ್ಪ ಹಾಗೂ ಅಜ್ಜಿ ರತ್ನಮ್ಮ ಸೇರಿದಂತೆ 4 ಗ್ರಾಮದ ದೇವಸ್ಥಾನದ ಆವರಣದಲ್ಲಿರುವ ಬಾವಿಗೆ ಮಗು ಎಸೆದು ಹತ್ಯೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಮಗು ಬಾವಿಗೆ ಎಸೆದ ನಂತರ ಸ್ವತಃ ಮಗುವಿನ ತಾಯಿ ವಾಣಿಶ್ರೀ ತನ್ನ ಪತಿಯಾಗಿರುವ ಸಂಜಯ್ ಎನ್ನುವಾತನಿಗೆ ಶನಿವಾರ ರಾತ್ರಿ ಮಗು ಕಾಣೆಯಾಗಿದೆ ಎಂದು ಮೊಬೈಲ್ ಮೂಲಕ ಸಂಪರ್ಕಿಸಿ ಮಾಹಿತಿ ನೀಡಿದ್ದಾಳೆ. ನಂತರ ಮನೆಗೆ ಆಗಮಿಸಿದ ಈಕೆಯ ಪತಿ ಸಂಜಯ್ ಮಗುವಿನ ಕುರಿತು ವಿಚಾರಣೆ ನಡೆಸಿದ್ದಾನೆ. ಈ ವೇಳೆ ಕುಟುಂಬಸ್ಥರು ಕಥೆಯೊಂದನ್ನು ಕಟ್ಟಿದ್ದು ಮಗುವಿಗೆ ದೇವರು ಕರೆದುಕೊಂಡು ಹೋಗಿದ್ದಾನೆ ಎಂದು ಸುಳ್ಳು ಕತೆ ಕಟ್ಟಿ ಮಗುವಿನ ತಂದೆಗೆ ನಂಬಿಸಲು ಯತ್ನಿಸಿದ್ದಾರೆ. ಇವರ ಮೇಲೆ ಸಂಶಯಗೊಂಡ ಮಗುವಿನ ತಂದೆ ಸಂಜಯ್ ತಕ್ಷಣ ಸಂತಪುರ್ ಠಾಣೆ ಪೊಲೀಸ್ ಅಧಿಕಾರಿಗಳನ್ನು ಸಂಪರ್ಕಿಸಿ ಮಾಹಿತಿ ನೀಡಿದ್ದು, ತಂದೆಯ ಮಾಹಿತಿ ಆಧಾರದ ಮೇಲೆ ತನಿಖೆಗೆ ಮುಂದಾದ ಸಿಪಿ ರಘುವೀರ್ ಸಿಂಗ್ ಠಾಕೂರ್ ನೇತೃತ್ವದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ತಂಡ ಕುಟುಂಬಸ್ಥರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ನಂತರ ಮಗುವಿಗೆ ಗ್ರಾಮದ ದೇವಸ್ಥಾನದ ಆವರಣದಲ್ಲಿರುವ ಬಾವಿಯಲ್ಲಿ ಎಸೆದು ಕೊಲೆ ಮಾಡಿರುವ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ. ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರ ತಂಡ ಬಾವಿಯಿಂದ ಶವ ಹೊರತೆಗೆದು ಮರಣೋತ್ತರ ಪರೀಕ್ಷೆಗಾಗಿ ಬೀದರ್ನ ಜಿಲ್ಲಾ ಆಸ್ಪತ್ರೆಗೆ ಕಳಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಇಂದು ಸೋಮವಾರ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಮಾಹಿತಿ ತಿಳಿದು ಬಂದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಗುವಿನ ತಾಯಿ ವಾಣಿಶ್ರೀ ಹಾಗೂ ಅಜ್ಜ, ಅಜ್ಜಿ ಹಾಗೂ ಸೋದರ ಮಾವನನ್ನು ಬಂಧಿಸಿ ಜೈಲಿಗೆ ಕಳಿಸುವಲ್ಲಿ ಪೊಲೀಸರ ತಂಡ ಯಶಸ್ವಿಯಾಗಿದೆ. ಪ್ರಕರಣದ ಕುರಿತು ಸಂತಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ.